ನಿಮ್ಮ ಹೆಸರು? ಉಮೇಶ್. ಇವರು ಶಂಕರ್ ಅಂತ ಹೇಳ್ಬಿಟ್ಟು. ನಿಮ್ಮಂತವ್ರು ಇದ್ರೆ ಪ್ರತಿಯೊಬ್ಬರಿಗೆ ಎಲ್ಲೋ ಒಂದು ಹೋಗುವಾಗ ಒಂದು ಮೋಟಿವೇಶನ್. ಹೌದು, ನಿಜವಾಗ್ಲು ಹೌದು, ಅದು ನಿಜ, ಕರೆಕ್ಟ್. ನೀವ್ ಹೇಳಿದ ಒಂದು ಮಾತಿದೆಯಲ್ಲ ಸತ್ಯ. ರೀಸೆಂಟ್ ಆಗಿ ಬಂದಿರೋದು 3 ವರ್ಷ ಆಗಿರ್ಬೋದು ಅಷ್ಟೇ. ಬೇರೆ ಜನ ಎಲ್ಲ ಒಳ್ಳೆ ಜನ ನೋಡಿದೀನಿ, ಕೆಟ್ಟ ಜನ ನೋಡಿದೀನಿ. ಬಟ್ ನಮ್ ಸೈಡ್ ಬೆಟರ್. ಹೌದು, ಬೇರೆ ಕಡೆ ಹೋದ್ರೆ ಹೌದು. ಇನ್ನು ಮುಂದೆ ಹೋದಾಗ ತುಂಬಾ ಜನ ಹೇಳಿದ್ರು ಮುಂದೆ ಮಧ್ಯಪ್ರದೇಶ ಆಂಧ್ರ ಎಲ್ಲ ಹೋಯ್ತೀನಿ ಅಂತಲ್ವಾ? ಪ್ರಾಬ್ಲಮ್ ಆಗುತ್ತಾ? ಹೌದು, ನಿಧಾನಕ್ಕೆ ಮಾಡಿ ಅಂತಲ್ಲ. ನೀವು ಒಂದೊಂದು ಮಾತುಗಳು ಕೇಳುವಾಗ ನಮಗೆ ಅಂತ ಹೇಳಿದ್ರೆ ಸೇಫ್ಟಿ ತಗೊಳ್ಬೇಕು ಮುಂದೆ. ಯಾಕಂದ್ರೆ ಮುಂದೆ ನಮ್ಮೂರು ಓಕೆ ಕರ್ನಾಟಕ, ಮುಂದೆ ಹೋದಾಗ ನನ್ಗೆ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೆಂಗೆ ನಮ್ಮೂರು ಮಡಿಕೇರಿ ಖುಷಿ ಆಗುತ್ತಾ? ಹ್ಯಾಪಿ ಅಲ್ವಾ? ಖರ್ಚು ಅಂದ್ರೆ ಈಗ ಊಟಕ್ಕೆ ಎಲ್ಲ ಸೇವಿಂಗ್ಸ್ ಮಾಡ್ಕೊಂಡೇ ಮಾಡ್ಬೇಕು. ಎಲ್ಲಾನು ಒಂದು ಏನಂದ್ರೆ ಮಿತಿ ಒಂದು ಇರ್ತದಲ್ಲ, ನಾರ್ಮಲ್ ಆಗಿ ಇಷ್ಟಕ್ಕೆ ಅಷ್ಟು ಕಮ್ಮಿ ಊಟ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಿರೋದು. ಯಾಕಂದ್ರೆ ಇದು 30-40 ದಿವಸ ಆಗುತ್ತೆ ಈ ಟ್ರಾವೆಲ್, 4000 ಕಿಲೋಮೀಟರ್ ಅಲ್ವಾ? ಸೊ ಆದಷ್ಟು ನಾನು ಖರ್ಚು ಸೇವಿಂಗ್ಸ್ ಮಾಡ್ಕೊಂಡೇ ಹೋಗ್ಬೇಕು ಇಲ್ಲಿಂದ ಅಲ್ವಾ? ಅಲ್ವಾ? ಈಗ ಡಾಕ್ಟರ್ ಬ್ರೋ ಮಾಡ್ತಾನೆ. ಹೌದು, ನಮಸ್ಕಾರ ದೇವ್ರು ಅದೊಂದು ವಿಷಯದಲ್ಲಿ ಇದು ಮಾಡ್ಕೊಂಡ್ಬಿಡ್ತಾರೆ ಅವರು. ಬ್ರೋ ಅಂದ್ರೆ ಅವ್ರಿಗೊಂದು ಏನೋ ಒಂಥರ ಡಾಕ್ಟರ್ ಬ್ರೋನ. ಹೌದು, ಅದ್ ನಿಜ. ನೀವು ಫ್ಯಾನ್ ಅಂತಲ್ಲ ಡಾಕ್ಟರ್ ಬ್ರೋ ಅವ್ರದ್ದು? ಯಾಕಂದ್ರೆ ನಮ್ಮ ಸನಾತನ ಧರ್ಮನ ಎತ್ತಿಡಿದ್ರು. ಹೌದು, ಡಾಕ್ಟರ್ ಬ್ರೋ ಅವರು. ನಾನು ಕ್ಯಾರಿಸಮ್ ಮಾಡಲ್ಲ ಮತ್ತೆ ಇದು ಮಾಡಲ್ಲ, ಬಟ್ ನನ್ ಧರ್ಮ ಅಂದ್ರೆ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ. ಅದ್ ನಿಜ, ಅದು ಒಳ್ಳೇದು ಅಲ್ವಾ? ನಮ್ ಧರ್ಮ ನಾವು ಬಿಟ್ಕೊಡ್ಬಾರ್ದು. ಮತ್ತೆ ಡ್ರೈವಿಂಗ್ ಫೀಲ್ಡ್ ಅಲ್ಲ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. 3 ವರ್ಷ. 3 ವರ್ಷದಲ್ಲಿ ಏನಾದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ಮಿಸ್? ಏನಾದ್ರೆ ಭಯಾನಕವಾಗಿ ಅಂತದ್ದು ಕಲ್ತಿದ್ದೀನಿ ಅಂತ ಯಾವ್ದು ಸುಮ್ಮನೆ ಕೊಡಂಗಿಲ್ಲ. ಕಲಿತಾನೆ ಇರ್ಬೇಕು. ವಿದ್ಯೆಗಳು ಸ್ಟಾರ್ಟ್ ಆಗ್ತಿರ್ತದೆ, ಅನುಭವಗಳು. ಹೊಸ ಜನ ಹೊಸದಾಗಿರೋರು ಎಲ್ಲ ಪರಿಚಯ ಆಗ್ತಾರೆ. ಹೌದು, ಇದರಲ್ಲಿ ಎಲ್ಲ ಕಲ್ತಿದ್ದೀನಿ ಅಂತ ಯಾರು ಇಲ್ಲ. ಹೌದು. ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಈ ಹೆದರಿಕೆ ಅನ್ನೋದು ಈಗ ನೈಟ್ ಟೈಮ್, ಯಾಕಂದ್ರೆ 24 hours ನಿದ್ದೆ ಇಲ್ಲದೆ ಡ್ರೈವಿಂಗ್ ಮಾಡೋದು ಅಂತದಲ್ಲ. ಕೆಲವೊಂದು ಸಿಂಪಲ್ ಏರಿಯಾಗಳು ಇರ್ತವೆ, ಅಲ್ಲ ಸ್ವಲ್ಪ ಇದ್ ಮಾಡಲ್ಲ, ಗಾಡಿಗಳು ನಿಲ್ಸಲ್ಲ, ಏನಿಲ್ಲ. ಯಾಕಂದ್ರೆ ನಮ್ಕೊಂಡು ಬೇರೆಯವ್ರು ಮಿಟ್ರಿಯಲ್ ಹಾಕಿರ್ತಾರೆ. ಹೌದು, ಅದೆಲ್ಲ ಇದಾಗುತ್ತೆ. ಫ್ಯಾಮಿಲಿ ಅವರು ಫ್ಯಾಮಿಲಿಯನ್ನು ಗುಡ್ಸಿಗೆ ಫ್ಯಾಮಿಲಿ ಎಲ್ಲ ಹಾಕಲ್ಲ, ಬಟ್ ಗೂಡ್ಸ್ ಅಲ್ಲೆಲ್ಲ ಕಾಸ್ಟ್ಲಿ ಮೆಟೀರಿಯಲ್ ಹಾಕಿದ್ದಾಗ ಹಂಗೆ ಸುಮ್ಮನೆ ಯಾಕೆ ರಿಸ್ಕ್ ಕಟ್ಕೊಳೋದು? ಹೌದು, ನಾವು ದುಡ್ಡೇ ನಮ್ಗೋಸ್ಕರ, ಅದ್ರಲ್ಲಿ ಬೇರೆಯವ್ರಿಗೆ ಏನಕ್ಕೆ ಅವಶ್ಯಕತೆ? ಅದು ನಿಜ ನೀವ್ ಹೇಳಿದ್ದು. ಮತ್ತೆ ಈಗ ನನಗೆಲ್ಲ ಲಿಫ್ಟ್ ಕೊಟ್ರಲ್ವಾ, ಈ ಲಿಫ್ಟ್ ಅಲ್ಲಿ ನಿಮಗೆ ಮೀನ್ಸ್ ಯಾಕೆ ಲಿಫ್ಟ್ ಕೊಡಕ್ ಮನ್ಸು ಬಂತು? ಈಗ ಪ್ರತಿಯೊಬ್ರು ಕೊಟ್ಟಿಲ್ಲ ಲಿಫ್ಟ್ ಅಲ್ಲಿ, ಎಲ್ಲೂ ಕೊಡ್ತಿಲ್ಲ, ಎಲ್ಲೋ ಲಾರಿ ಅವರು ಕೊಡ್ತಿಲ್ಲ, ನಿಮ್ಗೆ ಯಾಕೆ ಕೊಡ್ಬೇಕು ಅಂತ ಮನ್ಸು ಬಂತು? ಬಿಕಾಸ್ ಆಫ್ ಇಂಡಿಯನ್ ಫ್ಲಾಗ್ ಗೋಸ್ಕರ. ನನ್ನ ದೇಶದೊಬ್ಬ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ಹೌದು, ನಿಲ್ಲಿಸ್ಬಿಟ್ಟು ಏನು ವಿಚಾರ ಅನ್ನೋ ಒಂದು ಕೇಳೋಂತ ತಾಳ್ಮೆ ನಮ್ಮಲ್ಲಿ ಇರ್ಬೇಕು. ಹೌದು, ನಾನು ಲಿಫ್ಟ್ ಕೊಡ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಬಟ್ ನಾನು ಫ್ಲಾಗ್ ಹೋಗ್ತಾ ಇದ್ದೆ ಅಂದ್ರೆ ಏನೋ ಒಂದು ಕಾರ್ಯ ಮಾಡ್ತಾ ಇದ್ದಾನೆ, ಅವ್ನಿಗೆ ಪ್ರೋತ್ಸಾಹನ ಕೊಡ್ಲೇಬೇಕು. ಬೇರೆ ವಿಚಾರದಲ್ಲಿ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅವನ್ನ ಮುಂದಕ್ಕೆ ತಗೊಂಡೋಗೋ ಲೆವೆಲ್ ಬೇರೆ ಇರ್ಬೇಕು ನಾವು. ನಿಮ್ಮಂತವ್ರು ಪ್ರತಿಯೊಬ್ರು ಲಾರಿಯವರು ಪ್ರತಿಯೊಂದು ಮೈಂಡ್ ಸೆಟ್ ಈ ತರ ಇದ್ರೆ ನಿಜವಾಗ್ಲು ಸೂಪರ್ ಅನ್ಕೋಬಹುದು ನಾವು. ಯಾಕಂದ್ರೆ ನೀವು ಲಿಫ್ಟ್ ಕೊಟ್ಟಿದ್ರಿಂದ ನಾನು ಎಷ್ಟು ದೂರ ಬಂದಿದ್ದೀನಿ ಅಂದ್ರೆ ಒಂದು ನಾನು ಇಟ್ಟ ಟಾರ್ಗೆಟ್ ಇಲ್ಲ, ಅರ್ಧ ಟಾರ್ಗೆಟ್ ಕಂಪ್ಲೀಟ್ ಮಾಡ್ದಂಗೆ. ಯಾಕಂದ್ರೆ ಇದು ಇಲ್ಲಾಂದ್ರೆ ನಾನು ಇನ್ನೂ ಅಲ್ಲೇ ನಡ್ಕೊಂಡು ಏನೋ ಮಾಡ್ಕೊಂಡು ಬರ್ತಿದ್ದೆ, ಮುಂದೆ ಇಷ್ಟು ದೂರ ಬರ್ತಿದ್ದೆ ಅಂತ ಗೊತ್ತಿತ್ತಿಲ್ಲ ನನಗೆ. ಹಂಗಲ್ಲ ನಾನು ಹೇಳ್ತಿರೋದು, ಅಲ್ಲಿಂದ ಒತ್ಕೊಂಡು ಹಂಗಲ್ಲ. ಆದ್ರೂ ನನಗೆ ನೀವು ಈ ಮನ್ಸಿಲ್ಲಲ್ಲ, ಪ್ರತಿಯೊಬ್ರು ಕೈಯಲ್ಲಿ ಇಲ್ಲಲ್ಲ, ನೀವು ಕೊಡ್ತಿದ್ದೀರಾ. ಒತ್ಕೊಂಡು ಹೋಗಲ್ಲ, ಒಂದು ನಂದೇನ್ ಗಾಡಿಯಲ್ಲಿ ಸೌದೋಗಲ್ಲ, ಕೊಟ್ರೆ ಆಮೇಲೆ ತೂಕ ಜಾಸ್ತಿ ಆಯ್ತು ಅನ್ನಕ್ಕೆ ಮೈಲೇಜ್ ಡ್ರಾಪ್ ಆಗಲ್ಲ. ಪ್ರತಿಯೊಬ್ಬರು ಡ್ರೈವರ್ಗಿಂತ ಒಂದು ಮೈಂಡ್ ಸೆಟ್ ಬೇಕು. ಪ್ರತಿಯೊಬ್ಬರು ಡ್ರೈವರ್ ಜೊತೆ ನಾನು ಕೇಳ್ಕೊಳ್ಳೋದೇನಂದ್ರೆ, ಆದಷ್ಟು ರೋಡಲ್ಲಿ ವಾಕ್ ಅಂಡ್ ಲಿಫ್ಟ್ ಏನೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸಪೋರ್ಟ್ ಮಾಡಿ, ಲಿಫ್ಟ್ ಕೊಡಕ್ ಟ್ರೈ ಮಾಡಿ ಅಂತ ನಾನು ನನ್ನ ಕಡೆಯಿಂದ. ಯಾಕಂದ್ರೆ ಫ್ರೀ ಬಸ್ಸು ಹುಡುಗಿರಿಗೆ ಐತಲ್ಲ, ಹುಡುಗರು ಇದೆಯಾ ಫ್ರೀ ಬಸ್ಸು? ಮತ್ತೆ ನಾನು ಸ್ಯಾರಿ ಹಾಕೊಂಡು ಹೋಗ್ಬೇಕಂತ ಅಲ್ಲ. ನಿಜವಾಗ್ಲು ನಿಮಗೆ ಸೋನು ಸಂಚಾರಿ ಗೊತ್ತಿಲ್ಲ, ಅವ್ರು ಬಂದ್ಬಿಟ್ಟು ವಾಕ್ ಅಂಡ್ ಲಿಫ್ಟ್ ಅಲ್ಲ, ಬರೀ ಲಿಫ್ಟ್ 28 ಸ್ಟೇಟ್ಸ್ ಕವರ್ ಮಾಡ್ತಿದ್ದಾರೆ. ಬೇಕಾದ್ರೆ ನಿಮಗೆ ಐಡಿ ಅವ್ರು ತೋರಿಸ್ತಿದೆ, ಅವ್ರು ಭಯಂಕರ. ಅವ್ರಿಗೆ ಅಂತವ್ರು ಬೇಕು. ಮತ್ತೆ ಒಂದು ಹುಡುಗಿ ಅಂತ ಟ್ರಾವೆಲ್ ಮಾಡೋದಲ್ಲ ತುಂಬಾನೇ ಒಂದು ಗ್ರೇಟ್. ಗ್ರೇಟ್, ಯಾಕಂದ್ರೆ ಕರ್ನಾಟಕದಿಂದ ಫಸ್ಟ್ ಟೈಮ್ ಅವ್ರು ಮಾಡ್ತಿರೋದು. ಯಾವ ಜನ ಸಿಗ್ತಾರೆ? ಹೌದು, ನಿಜ.
ಅದೆಲ್ಲ ಒಂಥರ ಟಾಸ್ಕ್ ಅಂತಾನೆ ಹೇಳ್ಬಾರ್ದು. ಸೋನುದಿ ಸಂಚಾರಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಲಾಸ್ಟ. ಓಕೆ ಫೈನಲ್ ಮತ್ತೆ ರಿಟರ್ನ್ ಹೋಗ್ತೀನಿ, ನಿಮ್ಗೋಸ್ಕರನೇ ಬಂದಿದ್ದು. ಓಕೆ ಓಕೆ ನನಗೋಸ್ಕರ ಅಲ್ಲಿಂದ ಎಷ್ಟು ತುಂಬಾ ಲಾಂಗ್, ಎಷ್ಟು ಕಿಲೋಮೀಟರ್ ಅಮ್ಮ ಮುಂದೆ ಎಷ್ಟು ಕಿಲೋಮೀಟರ್ ಕವರ್ ಮಾಡಿರ್ಬೋದು ನಾವು? 80 ಕಿಲೋಮೀಟರ್ಸ್ ಡ್ರಾಪ್. ಇಲ್ಲಿಂದ ನೆಕ್ಸ್ಟ್ ನನಗೆ ಅಲ್ಲ ಇದು ದುರ್ಗ ಹೋಗ್ಬೇಡಿ, ಸೀದಾ ಚಳ್ಳಕೆರೆ. ಚಳ್ಳಕೆರೆ ಬಳ್ಳಾರಿ. ಚಳ್ಳಕೆರೆ ಬಳ್ಳಾರಿ ಈ ನಿಯರ್ ಹೋದ್ರೆ ನಿಮ್ಗೆ ನಿಯರ್ ಆಗುತ್ತೆ ಮತ್ತೆ ಟೈಮಿಂಗ್ ಸೇವ್ ಆಗುತ್ತೆ. ನೀವ್ ಅನ್ಕೊಂಡಿರೋ ಡೇಟ್ ಗಿನ್ನ ಒಂದ್ ಸ್ವಲ್ಪ ಮುಂಚೆ ಹೋಗ್ಬೋದು ಅಲ್ಲಿಗೆ. ಆದ್ರೆ ನನಗೆ ಏನಿದ್ರು ಚಳ್ಳಕೆರೆ ಅಂತ ಕೇಳ್ಕೊಂಡು ಹೋಗ್ಬೇಕಲ್ಲ, ಇಲ್ಲಿಂದ ಮುಂದೆ ಚಳ್ಳಕೆರೆ ಅಂತ ಕೇಳ್ಕೊಂಡು ನಾವು ಹೋಗ್ಬೇಕು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ಮಂತವ್ರು ಪ್ರತಿ ಡ್ರೈವರ್ಸ್ ನಮಗೆ ಬೇಕೇ ಬೇಕು ನನ್ನ ಇದ್ರಲ್ಲೇ ನೋಡಲ್ಲ. ಹೌದು ಸಿಗ್ತಾರೆ. ಓಕೆ ಹಾಗಾದ್ರೆ ಇವರು ಆಲ್ರೆಡಿ ನಂಬರ್ ಅಲ್ಲಿ ತಗೊಂಡಿದ್ದೀನಿ, ನಾನು ಅತಿ ಶೀಘ್ರದಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಮೀಟ್ ಆಗ್ತೀನಿ ಅಂತಿದ್ದೀನಿ. ತುಂಬಾನೇ ಹೆಲ್ಪ್ ಮಾಡಿದ್ರು ಇವರು. ಮನುಷ್ಯಂಗ್ ಮಾಡಿದ್ರೆ ಇದನ್ನ ಯಾರಿಗಾರ ಬೇರೆ ಮಾಡಕ್ಕಾಗಲ್ಲ. ನಾನ್ ನಿಮಗೆ ಮಾಡಿದ್ದೀನಿ, ನನಗೆ ಇನ್ನೊಬ್ಬ ಯಾರು ಪಕ್ಕ ಮಾಡೇ ಮಾಡ್ತಾರೆ, ನಿಜವಾಗ್ಲೂ ಮಾಡೇ ಮಾಡ್ತಾರೆ. ದೇವ್ರಂತ ಇದ್ದಾರೆ. ಬೇಕಾಗಿರೋದು. ಹೌದು. ಈಗ ಬೇರೆಯವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅನ್ಸಿದ್ ನಾವ್ ಮಾಡ್ತೀವಿ. ಹೌದು. ಓಕೆ ಇಲ್ಲಿಂದ ನಾನು ಬಂದ್ಬಿಟ್ಟು ಚಳ್ಳಕೆರೆ ಅಲ್ಲ ಹುಲಿಯಾರಲ್ಲಿ ಇದ್ದೀನಿ. ಹುಲಿಯಾರಿಂದ ನಿಯರ್ಲಿ ಈಗ ನನ್ನ ಪಯಣಗಳು ಚಳ್ಳಕೆರೆ ಅದೇ ಬಳ್ಳಾರಿ ಕಡೆ ಹೋಗೋ ಮೂಮೆಂಟ್ ಈಗ. ಏನೇ ಆಗ್ಲಿ ಕೈ ಬಿಡ್ಬೇಡ, ಧೃತಿಗೆಡ್ಬೇಡ. ಇಲ್ಲ ಸಿಕ್ಕಾಪಟ್ಟೆ ಟಫ್ ಇರುತ್ತೆ ಹೋಗೋದೇನು, ನಾವು ಗಾಡಿಲಿ ಹೋಗೋರ್ಗಿನ್ನ ಟಫ್ ಅನ್ಸುತ್ತೆ. ಹೌದು. ಬಟ್ ನೀನು ನಡ್ಕೊಂಡು ಹೋಗ್ತಾ ಇದೀಯಾ, ಒಳ್ಳೇದಾಗ್ಲಿ. ಸೇಫ್ ಹೋಗೋಕ್ ಸೇಫ್ ಆಗಿ ಬಾ. ಓಕೆ ಬ್ರೋ, ಥ್ಯಾಂಕ್ ಯು. ಹಾಗಾದ್ರೆ ಹೋಗ್ಲಾಗ ಬರಲ್ಲ. ಸರಿ ಹಾಗಾದ್ರೆ ಇಲ್ಲಿ ಬ್ಯಾಕ್ ತಗೋತೀನಿ. ಸರಿ ನಾನು ಫೋನ್ ಮಾಡ್ತಾ ಇರ್ತೀನಿ ನಾನು ನಿಮಗೆ.